ಗ್ರಹಗತಿಯ ದೃಷ್ಟಿಯಿಂದ ನಿಮಗಿರಬಹುದಾದಂತಹ ಕಷ್ಟ ನಷ್ಟಗಳನ್ನು ದೂರ ಮಾಡಿಕೊಳ್ಬಹುದು. ಜೊತೆಗೆ ಆನಂದವಾಗಿರತಕ್ಕಂತಹ ಸಮಯದ ನಿರೀಕ್ಷೆಯಲ್ಲಿ ನೀವಿರಬಹುದು. ಹಾಗಾಗಿ ಜಾತಕವನ್ನು ಬರೆಸಿ ಫಲವನ್ನು ತಿಳಿದುಕೊಳ್ಳಿ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಯಾವ ವಿಷಯದಲ್ಲೂ ಕೂಡ ಈ ದಿವಸ ಸಮಾಧಾನ ಅನ್ನುವಂಥದ್ದು ಇರೋದಿಲ್ಲ. ಏನೂ ಒಳ್ಳೆಯದಾಗತ್ತೆ, ಕೆಲವು ಸಂದರ್ಭಗಳು ಮನಸ್ಸಿಗೆ ಅಹಿತವಾಗ್ಬೋದು. ಆದರೂ ಕೂಡ ಒಳ್ಳೆಯದಾಗುವಾಗಲೂ ಕೂಡ ಸಮಾಧಾನ ಇಲ್ಲ, ತೃಪ್ತಿ ಇಲ್ಲ ಅಂತಂದರೆ ಏನರ್ಥ? ಮಾನಸಿಕವಾಗಿ ನಾವು ಎಷ್ಟು ದೌರ್ಬಲ್ಯವನ್ನು ಹೊಂದಿದ್ದೀವಿ ಅನ್ನುವಂಥದ್ದು, ಸರಿತಪ್ಪುಗಳ ವಿವೇಚನೆ ಅಥವಾ ಒಳಿತು ಕೆಡಕಗಳ ಒಂದು ವಿವೇಚನೆ, ಇದು ಯಾವುದೂ ಕೂಡ ನಮ್ಮ ಮನಸ್ಸಿಗೆ ಬರ್ತಾ ಇಲ್ವಾ ಅನ್ನುವಂಥದ್ದಾಗುತ್ತೆ. ದೂರಿನ ಪ್ರಯಾಣವನ್ನು ಮಾಡ್ತಕ್ಕಂತಹ ಸಂದರ್ಭ ಒದಗಿ ಬರಬಹುದು. ಮಾನಸಿಕವಾದಂತಹ ಸ್ಥಿರತೆ ಇದ್ದರೆ ಮಾತ್ರ ನಿಮಗೆ ಒಳ್ಳೆಯದಾಗುತ್ತೆ. ಮಾನಸಿಕವಾದಂತಹ ಸಮಾಧಾನ ಇಲ್ಲ, ಸ್ಥಿರತೆ ಇಲ್ಲ ಅಂತಾದರೆ ಒಳ್ಳೆಯದನ್ನು ನೋಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಎಲ್ಲವೂ ಕೂಡ ನಮಗೆ ಅನರ್ಥವಾಗಿಯೇ, ಋಣಾತ್ಮಕವಾಗಿಯೇ ಕಾಣ್ತಕ್ಕಂಥದ್ದಾಗುತ್ತೆ. ಉದ್ಯೋಗದ ದೃಷ್ಟಿಯಿಂದ ತಾಂತ್ರಿಕ ವಿಚಾರವನ್ನು ಬದಲಾವಣೆ ಮಾಡೋದರಿಂದ ನಿಮಗೆ ಸದವಕಾಶಗಳನ್ನು ಬಳಸ್ಕೊಳ್ಳೋದಕ್ಕೆ ಯೋಗ್ಯವಾದಂತಹ ಸಮಯ ಇದು. ಹಾಗಾಗಿ ಆಯಾ ಕಾಲಘಟ್ಟಕ್ಕೆ ಅನುಗುಣವಾಗಿ ಬದಲಾವಣೆ ಆಗಬೇಕು, ಮೇಲ್ದರ್ಜೆಗೆ ಏರಬೇಕು ಅನ್ನುವಂಥದ್ದಾಗುತ್ತೆ. ದುಬಾರಿ ವಸ್ತುಗಳ ವಿಚಾರದಲ್ಲಿ ಚರ್ಚೆಯನ್ನು ಮಾಡ್ತೀರಿ ಅಷ್ಟೇ, ಕೊಂಡುಕೊಳ್ಳೋದೆಲ್ಲ ಆಮೇಲಿನ ಮಾತು. ಆದರೆ ಮಾತಿಗಂತೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಾಗುತ್ತೆ. ಕೆಲವು ಸಂಘ ಸಂಸ್ಥೆಗಳು ಯಾವುದಾದ್ರೂ ಈ ಒಂದು ನಿರ್ದಿಷ್ಟವಾದ ಮೇಷರಾಶಿಯ ಗುಂಪಿನಲ್ಲಿ ಬರತಕ್ಕಂತಹ ಅಕ್ಷರಗಳಿಂದ ಪ್ರಾರಂಭವಾಗುವ ಸಂಘ ಸಂಸ್ಥೆಗಳಿದ್ದರೆ ತಮ್ಮ ವ್ಯವಹಾರದ ದೃಷ್ಟಿಯಿಂದ ಅವಮಾನವಾಗ್ತಕ್ಕಂತಹ ಸಾಧ್ಯತೆಗಳು ಇದೆ. ಇದು ಸರಿಯಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ಮನಸ್ಸು ಸ್ಥಿರವಾಗಿರಬೇಕು ಅನ್ನುವಂಥದ್ದು. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ನಿಮಗಿರತಕ್ಕಂತಹ ಶಕ್ತಿ, ಸಾಮರ್ಥ್ಯ, ಸಮಾಜಮುಖಿಯಾಗಿ ಮಾಡ್ತಕ್ಕಂತಹ ಕೆಲಸದ ವೈಖರಿ, ಇದರ ಯಾವುದರ ಬೆಲೆಯೂ ನಿಮಗೇ ಗೊತ್ತಿಲ್ಲ. ಜನ ಅದನ್ನು ಗುರುತಿಸಿರ್ತಾರೆ, ಆದರೆ ನಿಮಗೆ ಅದರ ಬಗ್ಗೆ ಸರಿಯಾದಂತಹ ತಿಳುವಳಿಕೆ ಇರುವುದಿಲ್ಲ ಅಂತ ಅರ್ಥ. ಅದರ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಿಲ್ಲ ಅಂತಂದರೆ ನೀವು ಅದ್ಯಾವುದನ್ನು ಲೆಕ್ಕಕ್ಕಿಟ್ಟುಕೊಳ್ಳದಲ್ಲೇ ನಿಮ್ಮ ಕರ್ತವ್ಯ ಅಂತ ಹೇಳಿ ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ದೀರಿ ಅಂತ ಅರ್ಥ. ಆಪತ್ತಿನಲ್ಲಿರ್ತಕ್ಕಂಥವರು ನಿಮ್ಮ ಕಡೆ ಸಹಾಯ ಆಗ್ಬೋದು ಅಂತ ಹೇಳಿ ಹಸ್ತವನ್ನು ಚಾಚ್ತಾರೆ. ನಿಮ್ಮ ಬಗ್ಗೆ ಅವರಿಗೆ ಏನೋ ಒಂದು ಅಪಾರವಾದ ನಂಬಿಕೆ, ಇವರಿಂದ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು. ನಿಮ್ಮ ಹತ್ತಿರ ಬಂದಂಥವ್ರನ್ನ ನಿರಾಸೆ ಮಾಡಬೇಡಿ, ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ, ಯೋಗ್ಯರಿಗೆ ಮಾಡಿ ಅನ್ನುವಂಥದ್ದು ಅನುಭವಕ್ಕೆ ಬರತಕ್ಕಂತಹ ದಿವಸ ಇದು. ಅಂದರೆ ನೀವು ಏನನ್ನು ಮಾಡ್ತೀರೋ ಅದು ಶಾಶ್ವತವಾಗಿ ನಿಮ್ಮ ಮನಸ್ಸಿನಲ್ಲಿ ಉಳಿತಕ್ಕಂಥದ್ದು. ಅಪರಿಚಿತರಿಂದ ಹಲ್ಲೆಗೆ ಒಳಗಾಗಬಹುದು, ಎಚ್ಚರ ಇರಲಿ. ಯಾರು ಅಂತಲೇ ಗೊತ್ತಿರೋದಿಲ್ಲ. ಗೊತ್ತಿಲ್ಲದೇ ಇರತಕ್ಕಂಥವರು ಆ ಕ್ಷಣದಲ್ಲಿ ನಿಮ್ಮನ್ನು ಬಂದು ರಕ್ಷಣೆ ಮಾಡ್ತಾರೆ. ಇದು ಭಗವಂತನ ಒಂದು ಲೀಲೆ. ನಮ್ಮ ಅದೃಷ್ಟ ಚೆನ್ನಾಗಿದೆ, ನಾವು ಪಾರಾದ್ವಿ ಅಂತ ಹೇಳ್ಕೊಳ್ಳುವಂಥ ಪರಿಸ್ಥಿತಿ. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ, ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬುದಾಗಿ 11 ಸಲ ಹೇಳ್ಕೊಳ್ಳಿ. ಶುಭವಾಗಿ. ಮಿಥುನ ರಾಶಿ. ಬೇರೆಯವರ ಮನಸ್ಸನ್ನು ಅರ್ಥ ಮಾಡಿಕೊಳ್ತಕ್ಕಂತಹ ಒಂದು ಪ್ರಯತ್ನಗಳು ನಿಮ್ಮಿಂದ ನಡೀಲಿ. ನನ್ನ ಹಾಗೆ ಅವರಿಗೂ ಒಂದು ಮನಸ್ಸಿರುತ್ತೆ, ನಾನು ಚಿಂತನೆ ಮಾಡಿದ ಹಾಗೆ ಅವರೂ ಕೂಡ ಕೆಲವು ವಿಚಾರಗಳನ್ನು ಯೋಚನೆ ಮಾಡ್ತಾ ಇರ್ತಾರೆ ಅನ್ನುವಂಥದ್ದು ಗೊತ್ತಿರಲಿ. ನಮಗೆ ಮಾತ್ರ ಮನಸ್ಸಿರುತ್ತೆ, ನಾವು ಮಾತ್ರ ಯೋಚನೆ ಮಾಡ್ತೀವಿ ಅನ್ನುವಂಥದ್ದು ತಪ್ಪಾಗುತ್ತೆ. ಆ ವಿಷಯದಲ್ಲಿ ಹೆಚ್ಚು ಗಮನವನ್ನು ಕೊಡಿ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನಿಮಗೆ ಬಹಳ ಸಂತೋಷ ಇರುತ್ತೆ. ಮಕ್ಕಳ ಸಾಧನೆ, ಅವರಿಗೆ ವಿದ್ಯಾಭ್ಯಾಸದಲ್ಲಿ ಇರತಕ್ಕಂತಹ ಒಂದು ಕಳಕಳಿ, ಈ ದಿನ ಅದನ್ನೆಲ್ಲ ನೋಡಿ ನೀವು ಬಹಳ ಸಂತೋಷ ಪಡ್ತೀರಿ. ಮನೆಯಲ್ಲಿ ಧಾರ್ಮಿಕ ಕರ್ಮಗಳ ಬಗ್ಗೆ ಚರ್ಚೆಗಳು ನಡೆಯುತ್ತೆ. ಯಾವುದೋ ಒಂದು ಪೂಜೆ ಪುನಸ್ಕಾರ, ಹೋಮ ಹವನ, ಭಜನೆ, ಧ್ಯಾನ, ಇಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರಬೇಕು ಅನ್ನುವಂತಹ ಮಾತುಗಳು ಬಂದಾಗ ತುಂಬ ಮನಸ್ಸಿಗೆ ಸಮಾಧಾನ ಸಿಕ್ಕುವಂತಹ ರೀತಿಯಲ್ಲಿ ಆಗುತ್ತೆ. ಅಕ್ಕಪಕ್ಕದವರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಜಗಳವನ್ನು ಮಾಡಿಕೊಳ್ಬೇಡಿ. ಪ್ರತಿನಿತ್ಯ ಅವರ ಮುಖವನ್ನು ನೋಡಬೇಕಾಗತ್ತೆ. ನಿಷ್ಠುರ ಆಗೋದು ಬೇಡ, ದ್ವೇಷವನ್ನು ಬೆಳೆಸ್ಕೊಳ್ಳೋದು ಬೇಡ. ಮನಸ್ಸು ಸಮಾಧಾನವಾಗಿರಲಿ. ಎಲ್ಲ ದೃಷ್ಟಿಯಿಂದ ಆಲೋಚನೆ ಮಾಡಿದಾಗ ಭಗವಂತ ಜೀವನಕ್ಕೊಂದು ವ್ಯವಸ್ಥೆ ಅಂತ ಹೇಳಿ ಸರಿಯಾಗಿ ಮಾಡಿದಾಗ
ಬೇಡದೇ ಇರತಕ್ಕಂತಹ ವಿಚಾರಕ್ಕೆ ಯಾಕೆ ಭಾಗಿಯಾಗಬೇಕು ಅನ್ನೋದನ್ನು ಪ್ರಶ್ನೆ ಮಾಡಿಕೊಳ್ಬೇಕು. ಈ ಎಲ್ಲ ದೃಷ್ಟಿಯಿಂದ ಗಮನಿಸಿದಾಗ ಬಹಳ ಮೌನಕ್ಕೆ ಶರಣು ಹೋಗುವಂಥದ್ದು, ಮಾತನ್ನು ಕಡಿಮೆ ಆಡ್ತಕ್ಕಂಥದ್ದು, ಇರೋದರಲ್ಲಿ ತೃಪ್ತಿಯನ್ನು ಪಡುವಂಥದ್ದು, ಒಳ್ಳೆಯ ಸಮಯ ಬಂದಾಗ ಸಂತೋಷವನ್ನು ಅನುಭವಕ್ಕೆ ತಂದುಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಎಲ್ಲ ದೃಷ್ಟಿಯಿಂದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾದ. ಕರ್ಕಾಟಕ ರಾಶಿ, ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ, ತಾತ್ಸಾರವನ್ನು ಮಾಡಬೇಡಿ. ಆರೋಗ್ಯದಲ್ಲಿ ವ್ಯತ್ಯಾಸ ಆಯಿತು ಅಂತಾದರೆ ತುಂಬ ಕಷ್ಟವನ್ನು ಪಡಬೇಕಾಗತ್ತೆ. ಹಳೆಯ ನೋವು ನಿಮ್ಮನ್ನು ಮತ್ತೆ ಮತ್ತೆ ಕಾಡಬಹುದು. ಸೂಕ್ತವಾದಂತಹ, ಆದಷ್ಟು ಶಾಶ್ವತವಾದಂತಹ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳಿ ಅನ್ನುವಂಥದ್ದು. ಕಾನೂನಾತ್ಮಕವಾದಂತಹ ವಿಚಾರಗಳು ಏನಾದರೂ ಎದುರಾದರೆ ಈ ದಿವಸ ನೀವು ಸುಮ್ಮನಿದ್ದರೆ ಒಳ್ಳೆಯದು. ನಾನೇನೋ ಪ್ರಯತ್ನ ಮಾಡಿಬಿಡ್ತೀನಿ ಅಥವಾ ನನ್ನ ಹೋರಾಟವನ್ನು ನಾನು ಮಾಡ್ತೀನಿ ಅಂತ ಈ ದಿವಸ ಮುಂದಾದರೆ ಅದು ನಿಮಗೆ ಜಯ ಸಾಧನೆಗೆ ಅಡ್ಡಿಯಾಗತ್ತೆ ಹೊರತು ಅನುಕೂಲ ಆಗೋದಿಲ್ಲ ಅನ್ನುವಂಥದ್ದು. ಆತುರಾತುರವಾಗಿ ಏನನ್ನಾದರೂ ಮಾಡಿದರೆ ಅದರ ಕೆಟ್ಟ ಪರಿಣಾಮ, ಫಲಿತಾಂಶವನ್ನು ನೀವು ಪಡೀಬೇಕಾಗತ್ತೆ, ಅನುಭವಿಸ್ಬೇಕಾಗತ್ತೆ ಎನ್ನುವಂಥದ್ದು. ಖರೀದಿ ಮಾಡ್ತಕ್ಕಂತಹ ಏನಾದರೂ ವಸ್ತುವಿನ ಯೋಚನೆಗಳಿದ್ದರೆ ಸರಿಯಾದ ಮಾರ್ಗದರ್ಶನ ಪಡ್ಕೊಳ್ಳಿ, ಇಲ್ಲದೇ ಇದ್ದರೆ ಮೋಸ ಹೋಗ್ತೀರಿ ಅನ್ನುವಂಥದ್ದು. ಅಂಬಾ ಭವಾನಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.